ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಹಿಂದಿನ ವಿಡಿಯೋದಲ್ಲಿ ನಾನು ಆಗಲೇ ಕಾನ್ಸೆಪ್ಟು ಮತ್ತು ಫಾರ್ಮುಲಾಸ್ನ ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಡೈರೆಕ್ಟ್ ಆಗಿ ಕ್ವಶನ್ ಅನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈಗ ಫಸ್ಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಫೋಕಲ್ ಲೆಂತ್ ಆಫ್ ಲೆನ್ಸ್ ಆಫ್ ಪವರ್ 2 ಡಯಾಪ್ಟ್ರೇ ಈಸ್. ಇಲ್ಲಿ ಪವರ್ ಆಫ್ ದ ಲೆನ್ಸ್ ಅನ್ನ 2 ಡಯಾಪ್ಟ್ರೇ ಅಂತ ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಇವಾಗ ಪವರ್ಗೂ ಮತ್ತೆ ಫೋಕಲ್ ಲೆಂತ್ಗೂ ಇರುವಂತಹ ರಿಲೇಷನ್ ಏನು? P is equal to 1/f ಅಂತ ಇದೆ. ಪವರ್ ಆಫ್ ದ ಲೆನ್ಸ್ ಅನ್ನ ನಾವು ಡಯಾಪ್ಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಫೋಕಲ್ ಲೆಂತ್ ಅನ್ನ ಯೂಶಲಿ ಸೆಂಟಿಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಹಿಂದಿನ ವಿಡಿಯೋದಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೆ. 1 ಡಯಾಪ್ಟ್ರೇ is equal to 100 ಸೆಂಟಿಮೀಟರ್ ಅಂತ ಹೇಳಿದ್ದೆ. ಆಕ್ಚುಲಿ 1 ಡಯಾಪ್ಟ್ರೇ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 1 per meter ಅಂತ ಇರುತ್ತೆ, ಅಥವಾ 1 ಡಯಾಪ್ಟ್ರೇ is equal to 1/100 per centimeter ಅಂತ ನಾವು ಬರ್ಕೊಬಹುದು. ಇದನ್ನ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಇವಾಗ ಫೋಕಲ್ ಲೆಂತ್ ನ ಕಂಡುಹಿಡಬೇಕಾಗಿರೋದ್ರಿಂದ F is equal to 1/p ಅಂತ ಬರ್ಕೊಂತೀನಿ. ಇವಾಗ ಡಯಾಪ್ಟ್ರೇ ಇದೆ, ಇದನ್ನ ನಾನು ಏನಂತ ಬರ್ಕೊಂತೀನಿ, 2 per meter ಅಂತ ಬರ್ಕೊಂತೀನಿ. ಇಲ್ಲಿ ಪವರ್ ಆಫ್ ದ ಲೆನ್ಸ್ ಅಲ್ಲಿ ನಾನು ಡೈರೆಕ್ಟ್ ಆಗಿ 2 per meter ಅಂತಾನೆ ಬರ್ಕೊಂತೀನಿ. ಸೊ ದಟ್ ಕನ್ವರ್ಷನ್ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದನ್ನ ಏನಂತ ಬರ್ಕೊಬಹುದು, ಹಾಫ್ ಮೀಟರ್ ಅಂತ ಬಂತು. ಆಕ್ಚುಲಿ ಆನ್ಸರ್ ಸೆಂಟಿಮೀಟರ್ ಇದೆ, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 10 to the power of -2 ಮಾಡ್ಕೊಂತೀನಿ. ದಟ್ ಈಸ್ ಹಾಫ್ ಇಂಟು 10 to the power of -2 ಡಿವೈಡೆಡ್ ಬೈ 10 to the power of -2 ಮೀಟರ್ ಅಂತ. ಇವಾಗ 10 to the power of -2 ಮೀಟರ್ನ ನಾನು ಸೆಂಟಿಮೀಟರ್ ಅಂತ ಬರ್ಕೊಂತೀನಿ. therefore ಹಾಫ್ ಇಂಟು 1 ಡಿವೈಡೆಡ್ ಬೈ 10 to the power of -2 ಸೆಂಟಿಮೀಟರ್ ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 10 to the power of -2 ಡಿನಾಮಿನೇಟರ್ ಇದೆ, ನ್ಯೂಮರೇಟರ್ ಬಂದರೆ 10 to the power of +2 ಆಗುತ್ತೆ. therefore 10 to the power of +2 ನಾವು 100 ಅಂತ ಬರ್ಕೊಬೋದು. 100 ಡಿವೈಡೆಡ್ ಬೈ 2 ಸೆಂಟಿಮೀಟರ್ ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು 50 ಸೆಂಟಿಮೀಟರ್ ಅಂತ ಬಂತು. ಇಷ್ಟು ಸ್ಟೆಪ್ಪು ನಾನು ಏನಕ್ಕೆ ಯೂಸ್ ಮಾಡಿದೆ ಅಂದರೆ ಕನ್ವರ್ಷನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸೋದಕ್ಕೆ ಯೂಸ್ ಮಾಡಿದ್ರೆ. ಇವಾಗ ಫೋಕಲ್ ಲೆಂತ್ ಏನು ಬಂತು, 50 ಸೆಂಟಿಮೀಟರ್ ಅಂತ ಬಂತು. therefore ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇವಾಗ ಈ ಸ್ಟೆಪ್ಪನ್ನ ನಾವೇನು ಮಾಡಿದ್ವಿ, ಅವಾಯ್ಡ್ ಮಾಡೋದಕ್ಕೆ ನಾನು ಒಂದು ಸಿಂಪಲ್ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಫೋಕಲ್ ಲೆಂತನ್ನು ಸೆಂಟಿಮೀಟರ್ ಕೊಟ್ಟಿದ್ದು, ಪವರ್ ಆಫ್ ಲೆನ್ಸನ್ನು ಡಯಾಪ್ಟ್ರಲ್ಲಿ ಕೊಟ್ಟಿದ್ರೆ ನೀವು ಡೈರೆಕ್ಟಾಗಿ ಫೋಕಲ್ ಲೆಂತನ್ನು ಏನಂತ ಬರ್ಕೊಳ್ಳಿ ಅಂದರೆ 100 ಡಿವೈಡೆಡ್ ಬೈ P ಅಂತ ಬರ್ಕೊಳ್ಳಿ. ಇಲ್ಲಿ P 2 ಡಯಾಪ್ಟ್ರೇ ಅಂತ ಕೊಟ್ಟಿರ್ತಾರಲ್ವಾ, ನೀವೇನು ಮಾಡಬೇಕು ಅಂದರೆ 100 ಡಿವೈಡೆಡ್ ಬೈ P ಜಾಗದಲ್ಲಿ ಓನ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ P ಬರ್ಕೊಳ್ಳಿ, ದಟ್ ಈಸ್ 2 ಅಂತ. ದಿಸ್ ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 2 ಏನಾಗಿರುತ್ತೆ, ದಟ್ ಈಸ್ 50 ಆಗಿರುತ್ತೆ. ಫೈನಲ್ ಆನ್ಸರ್ ಅಲ್ಲಿ ನೀವು ಸೆಂಟಿಮೀಟರ್ನ ಜಾಯಿನ್ ಮಾಡ್ಕೊಳ್ಳಿ. ಹಾಗೆ ಪವರ್ ಬರ್ಕೊಬೇಕಾದ್ರೆ ದಟ್ ಈಸ್ 100 ಡಿವೈಡೆಡ್ ಬೈ F ಅಂತ ಬರ್ಕೊಳ್ಳಿ. ಸಪೋಸ್ F ಏನಾದರೂ ನಿಮಗೆ 50 ಸೆಂಟಿಮೀಟರ್ ಅಂತ ಕೊಟ್ಟಿದ್ರೆ ಇಲ್ಲೇನಂತ ಬರುತ್ತೆ, 100 ಡಿವೈಡೆಡ್ ಬೈ F ಜಾಗದಲ್ಲಿ ಓನ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ F ಮಾತ್ರ ಬರ್ಕೊಳ್ಳಿ, 50 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 52 ಅಂತ ಬಂತು. ಫೈನಲ್ ಆನ್ಸರ್ ಅಲ್ಲಿ ನೀವು ಡಯಾಪ್ಟ್ರನ್ನ ಜಾಯಿನ್ ಮಾಡ್ಕೊಳ್ಳಿ. ಈ ಎರಡು ಫಾರ್ಮುಲಾನ ನೀವು ಜ್ಞಾಪಕ ಇಟ್ಕೊಂಡಿರಿ, ಕನ್ವರ್ಷನ್ ಈಸಿಯಾಗಿ ನೀವು ಮಾಡ್ಬೋದು. ಲೆಟ್ ಅಸ್ ಲುಕ್ ಇನ್ ಟು ದ ನೆಕ್ಸ್ಟ್ ಕ್ವಶನ್. ಎ ಕಾನ್ವೆಕ್ಸ್ ಲೆನ್ಸ್ ಕನ್ವರ್ಜಸ್ ಲೈಟ್ ರೇಸ್, ಡೈವರ್ಜಸ್ ಲೈಟ್ ರೇಸ್, ಫಾರ್ಮ್ಸ್ ರಿಯಲ್ ಇಮೇಜ್, ಆಲ್ವೇಸ್ ಫಾರ್ಮ್ಸ್ ವರ್ಚುವಲ್ ಇಮೇಜ್. ಇವಾಗ ಕಾನ್ವೆಕ್ಸ್ ಲೆನ್ಸ್ ಅನ್ನ ತಗೊಂಡ್ರೆ ನಾನು ಆಗ್ಲೇ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ, ಇಟ್ ಫಾರ್ಮ್ಸ್ ರಿಯಲ್ ಆಸ್ ವೆಲ್ ಆಸ್ ವರ್ಚುವಲ್ ಇಮೇಜ್. ಅದರಿಂದ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ನ ನಾವು ನೆಗ್ಲೆಕ್ಟ್ ಮಾಡ್ಬೋದು. ಹಾಗೆ ಕಾನ್ವೆಕ್ಸ್ ಲೆನ್ಸ್ ಏನಾಗಿರುತ್ತೆ, ಕನ್ವರ್ಜಸ್ ಲೈಟ್ ರೇಸ್ ಅಂತ ಹೇಳಿದ್ದೆ, ಇಟ್ ವಿಲ್ ನಾಟ್ ಡೈವರ್ಜಸ್. therefore ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಎ ಪ್ಲಾಸ್ಟಿಕ್ ಹೆಮಿಸ್ಪಿಯರ್ ಹ್ಯಾಸ್ ಅ ರೇಡಿಯಸ್ ಆಫ್ ಕರ್ವೇಚರ್ ಆಫ್ 8 ಸೆಂಟಿಮೀಟರ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 1.6. ಇಲ್ಲಿ ಒಂದು ಪ್ಲಾಸ್ಟಿಕ್ ಹೆಮಿಸ್ಪಿಯರ್ ನ ಕೊಟ್ಟಿದ್ದಾರೆ. ಇವಾಗ ಈ ಪಾಯಿಂಟ್ ನ ಎ ಅಂತ ಕನ್ಸಿಡರ್ ಮಾಡ್ಕೊಂತೀನಿ, ಈ ಪಾಯಿಂಟ್ ನ ಬಿ ಅಂತ ಕನ್ಸಿಡರ್ ಮಾಡ್ಕೊಂತೀನಿ. ರೇಡಿಯಸ್ ಆಫ್ ಕರ್ವೇಚರ್ 8 ಸೆಂಟಿಮೀಟರ್ ಅಂತ ಹೇಳೋದ್ರಿಂದ ಎ ಬಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಅಂತ ನಾನು ಬರ್ಕೊಬಹುದು. ಹಾಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ, ಲೆಟ್ ಮಿ ಕಾಲ್ ದಟ್ ಆಸ್ N1 ಏನಂತ ಬರ್ಕೊಬಹುದು, 1.6 ಅಂತ ಬರ್ಕೊಬಹುದು. ಸರೌಂಡಿಂಗ್ ಮೀಡಿಯಂ ನಾನು N2 ಅಂತ ತಗೊಂತೀನಿ, ದಟ್ ಈಸ್ ಏರ್ ಮೀಡಿಯಂ ಇರುತ್ತೆ, ದಟ್ ಈಸ್ ಈಕ್ವಲ್ ಟು 1 ಅಂತ ನಮಗೆ ಗೊತ್ತು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ ನೋಡೋಣ. ಆನ್ ದ ಆಕ್ಸಿಸ್ ಹಾಫ್ ವೇ ಬಿಟ್ವೀನ್ ದ ಪ್ಲೇನ್ ಸರ್ಫೇಸ್ ಅಂಡ್ ದ ಸ್ಪೆರಿಕಲ್ ಒನ್ 4 ಸೆಂಟಿಮೀಟರ್ ಫ್ರಮ್ ಈಚ್ ಈಸ್ ಎ ಸ್ಮಾಲ್ ಆಬ್ಜೆಕ್ಟ್. ಒಂದು ಪಾಯಿಂಟ್ ಆಬ್ಜೆಕ್ಟ್ ಅನ್ನ ಮಿಡ್ ವೇ ಬಿಟ್ವೀನ್ ಪ್ಲೇನ್ ಸರ್ಫೇಸ್ ಮತ್ತೆ ಕರ್ವ್ಡ್ ಸರ್ಫೇಸ್ ಮಧ್ಯ ಇಟ್ಟಿದ್ದಾರೆ. ಹಾಗಾದ್ರೆ ಎಒ ಲೆಂತ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಬಿಒ ಲೆಂತ್ ಆಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇವಾಗ ನಾವೇನ್ ಕಂಡುಹಿಡಿಬೇಕು ಅಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಇಮೇಜ್
when viewed along the axis from the two sides of the hemisphere is approximately. ನಾವು approximate distance between the two image when it is viewed from the two surface. ಇವಾಗ ಪ್ಲೇನ್ ಸರ್ಫೇಸ್ ಇಂದ ನೋಡಿದಾಗ ಒಂದು ಇಮೇಜ್ ಫಾರ್ಮ್ ಆಗುತ್ತೆ, ಹಾಗೆ ಕರ್ವ್ಡ್ ಸರ್ಫೇಸ್ ಇಂದ ಆಬ್ಜೆಕ್ಟ್ ಅನ್ನ ನೋಡಿದಾಗ ಒಂದು ಇಮೇಜ್ ಫಾರ್ಮ್ ಆಗುತ್ತೆ. ಅದ್ರ ಮಧ್ಯ ಇರುವಂತಹ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾನೆ. ಇವಾಗ ಪ್ಲೇನ್ ಸರ್ಫೇಸ್ ಇಂದ ನೋಡಿದಾಗ ನಾವು ನಾರ್ಮಲ್ ಶಿಫ್ಟ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊಬಹುದು. ನಮಗೆ ಫಾರ್ಮುಲಾ ಇದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್ ಅಂತ. ಅಪರೆಂಟ್ ಡೆಪ್ತ್ ಏನು ಕೊಡುತ್ತೆ ಅಂದ್ರೆ ಪೊಸಿಷನ್ ಆಫ್ ದ ಇಮೇಜ್ ಅನ್ನ ನಮಗೆ ಕೊಡುತ್ತೆ. ಇದನ್ನ ನಾವೇನಂತ ಬರ್ಕೊಬಹುದು, ಅಪರೆಂಟ್ ಡೆಪ್ತ್ ಇಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಅಂತ ಬರ್ಕೊಬಹುದು. ಇವಾಗ ನಮಗೆ ಅಪರೆಂಟ್ ಡೆಪ್ತ್ ನ ಕ್ಯಾಲ್ಕುಲೇಟ್ ಮಾಡೋಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತೆ ರಿಯಲ್ ಡೆಪ್ತ್ ಗೊತ್ತು. ರಿಯಲ್ ಡೆಪ್ತ್ ಏನಿದೆ ದಟ್ ಈಸ್ 4 ಸೆಂಟಿಮೀಟರ್ ಅಂತ ನಮಗೆ ಗೊತ್ತಿದೆ. ದಟ್ ಈಸ್ 4 ಸೆಂಟಿಮೀಟರ್. N1 ಏನಿದೆ ದಟ್ ಈಸ್ 1.6 ಇದೆ. ಇದನ್ನ ಏನಂತ ಬರ್ಕೊಬಹುದು, 1.6 ಅನ್ನ 16 ಡಿವೈಡೆಡ್ ಬೈ 10 ಅಂತ ಬರ್ಕೊಂಡ್ರೆ 40 ಡಿವೈಡೆಡ್ ಬೈ 16 ಅಂತ ಬರುತ್ತೆ. 16 1s 16 2s ಆಗುತ್ತೆ. ರಿಮೈಂಡರ್ 8 ಮಿಕ್ಕೊಂತು, ಪಾಯಿಂಟ್ ಹಾಕಿದ್ರೆ 80 ಅಂತ ಬಂತು. 16 5s 80 ಆಗುತ್ತೆ. ದಿಸ್ ಟರ್ನ್ಸ್ ಔಟ್ ಟು ಬಿ 2.5 ಸೆಂಟಿಮೀಟರ್ ಅಂತ ಬಂತು. ಇವಾಗ ಇಮೇಜ್ ಎಲ್ ಫಾರ್ಮೇಶನ್ ಆಯ್ತು. ಇದನ್ನ ರೀಡ್ರಾ ಮಾಡ್ಕೊಂತೀನಿ. ಇದನ್ನ ಪಾಯಿಂಟ್ ಎ ಅಂತ ತಗೊಳ್ಳಿ, ಇದನ್ನ O ಅಂತ ತಗೊಳ್ಳಿ, ಇದನ್ನ ಬಿ ಅಂತ ತಗೊಳ್ಳಿ. ಇವಾಗ ಪ್ಲೇನ್ ಸರ್ಫೇಸ್ ಇಂದ ನೋಡಿದಾಗ ಇಮೇಜ್ ಎಲ್ ಫಾರ್ಮೇಶನ್ ಆಗಿದೆ. ಅಟ್ ಎ ಡಿಸ್ಟೆನ್ಸ್ 2.5 ಸೆಂಟಿಮೀಟರ್ ಅಲ್ಲಿ ಫಾರ್ಮೇಶನ್ ಆಗಿದೆ. ಇವಾಗ ನೆಕ್ಸ್ಟ್ ಕರ್ವ್ಡ್ ಸರ್ಫೇಸ್ ಇಂದ ನೋಡಿದಾಗ ನಾವು ಯಾವ ಫಾರ್ಮುಲಾ ಉಪಯೋಗಿಸ್ಕೊಬಹುದು, ದಟ್ ಈಸ್ N1 ಡಿವೈಡೆಡ್ ಬೈ U ಪ್ಲಸ್ N2 ಡಿವೈಡೆಡ್ ಬೈ V ಇಸ್ ಈಕ್ವಲ್ ಟು N2 ಮೈನಸ್ N1 ಡಿವೈಡೆಡ್ ಬೈ R ಅಂತ ಇದೆ. ಇವಾಗ ರೇಡಿಯಸ್ ಆಫ್ ಕರ್ವೇಚರ್ ಏನಾಗಿರುತ್ತೆ ಫಾರ್ ದಿಸ್ ಸರ್ಫೇಸ್ ಏನಾಗಿರುತ್ತೆ, ದಟ್ ಈಸ್ 8 ಸೆಂಟಿಮೀಟರ್ ಅಂತ ಇದೆ. ಇವಾಗ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಇದಂತ ತಗೊಂಡ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗಿರುತ್ತೆ, ದಟ್ ಈಸ್ ಫ್ರಮ್ ಬಿ ಟು ಓ ಇರೋದ್ರಿಂದ ನೆಗೆಟಿವ್ ಇರುತ್ತೆ. ಹಾಗೆ ರೇಡಿಯಸ್ ಆಫ್ ಕರ್ವೇಚರ್ ಏನಾಗಿರುತ್ತೆ, ದಟ್ ಈಸ್ ಆಲ್ಸೋ ನೆಗೆಟಿವ್. ಇವಾಗ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮ್ಗೆ ಬರುತ್ತೆ ಮೈನಸ್ N1 ಅಂದ್ರೆ 1.6, U ಅಂದ್ರೇನು 4 ಇದೆ, ದಟ್ ಈಸ್ -4 ಅಂತ ಬರ್ಕೊಬೇಕು. ಪ್ಲಸ್ N2 1 ಇದೆ, V ನ ಕಂಡುಹಿಡಿಬೇಕು, ದಟ್ ಈಸ್ ಈಕ್ವಲ್ ಟು N2 ಅಂದ್ರೆ 1 ಮೈನಸ್ N1 ಅಂದ್ರೆ 1.6 ಇದೆ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಕರ್ವೇಚರ್ ಏನಿದೆ -8 ಅಂತ ಬರುತ್ತೆ. ಇವಾಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಪಾಸಿಟಿವ್ ಬರುತ್ತೆ. 1.6 ಡಿವೈಡೆಡ್ ಬೈ 4 ಅಂತ ಇದೆ. 1.6 ನಾನು 16 ಡಿವೈಡೆಡ್ ಬೈ 10 ಅಂತ ಬರ್ಕೊಬಹುದು. ದೇರ್ಫೋರ್ 16 ಡಿವೈಡೆಡ್ ಬೈ 40 ಅಂತ ಬರ್ಕೊಬಹುದಾ. ಪ್ಲಸ್ 1 ಡಿವೈಡೆಡ್ ಬೈ V ಇಸ್ ಈಕ್ವಲ್ ಟು ಇದೇನ್ ಬರುತ್ತೆ ನಮಗೆ, ದಿಸ್ ಈಸ್ ಟರ್ನ್ಸ್ ಔಟ್ ಟು ಬಿ 0.6 ಡಿವೈಡೆಡ್ ಬೈ 8 ಅಂತ ಬರುತ್ತೆ. ಇವಾಗ 0.6 ನ 6 ಡಿವೈಡೆಡ್ ಬೈ 10 ಅಂತ ಬರ್ಕೊಂಡ್ರೆ 6 ಡಿವೈಡೆಡ್ ಬೈ 80 ಅಂತ ನಮಗೆ ಬರುತ್ತೆ. ಇವಾಗ ನಮಗೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1 ಬೈ ವಿ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 80 ನಾನು ಏನಂತ ಬರ್ಕೊಂತೀನಿ ಅಂದ್ರೆ 3 ಡಿವೈಡೆಡ್ ಬೈ 40 ಅಂತ ಬರ್ಕೊಬಹುದು. ಮೈನಸ್ 16 ಡಿವೈಡೆಡ್ ಬೈ 40 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 3 ಮೈನಸ್ 16 ಡಿವೈಡೆಡ್ ಬೈ 40. ದಿಸ್ ಈಸ್ ಈಕ್ವಲ್ ಟು ಮೈನಸ್ 13 ಡಿವೈಡೆಡ್ ಬೈ 40 ಅಂತ ಬಂತು. ವಿ ಗೆಟ್ 1 ಬೈ ವಿ ಇಸ್ ಈಕ್ವಲ್ ಟು ಮೈನಸ್ 13 ಡಿವೈಡೆಡ್ ಬೈ 40 ಅಂತ ಬಂದಿದೆ. ದೇರ್ಫೋರ್ ವಿ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಮೈನಸ್ 40 ಡಿವೈಡೆಡ್ ಬೈ 13. ದಿಸ್ ಅಪ್ರಾಕ್ಸಿಮೇಟ್ಲಿ ನಿಮಗೆ 3.0 ಸಮಥಿಂಗ್ ಅಂತ ಬರುತ್ತೆ. ಇವಾಗ 3 ಅಂತಾನೆ ಕನ್ಸಿಡರ್ ಮಾಡ್ಕೊಬೇಕು. ಯೂಶಲಿ ಅಪ್ರಾಕ್ಸಿಮೇಟ್ಲಿ ಅಂತ ಕೇಳೋದ್ರಿಂದ 3 ಸೆಂಟಿಮೀಟರ್ ಅಂತ ಬರುತ್ತೆ. ಇವಾಗ -3 ಸೆಂಟಿಮೀಟರ್ ಅಂತ ಬಂತು. ಇವಾಗ -3 ಸೆಂಟಿಮೀಟರ್ ಅಂದ್ರೆ ಅದು ಈ ಪಾಯಿಂಟ್ ಇಂದ 3 ಸೆಂಟಿಮೀಟರ್ ಈ ಡೈರೆಕ್ಷನ್ ಅಲ್ಲಿ ಅಂತ. ಹಾಗಾದ್ರೆ ಇಮೇಜ್ ಅಲ್ಲಿ ಪ್ರೊಡ್ಯೂಸ್ ಆಯಿತು ಅಟ್ ಎ ಡಿಸ್ಟೆನ್ಸ್ 3 ಸೆಂಟಿಮೀಟರ್ ಫ್ರಮ್ ಬಿ ಪ್ರೊಡ್ಯೂಸ್ ಆಯಿತು. ಇವಾಗ ನಾವೇನು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಈ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ಎಕ್ಸ್ ಅಂತ ತಗೊಂತೀನಿ. ಟೋಟಲ್ ಡಿಸ್ಟೆನ್ಸ್ ನಮ್ಗೆ ಏನಿದೆ ದಟ್ ಈಸ್ 8 ಸೆಂಟಿಮೀಟರ್ ಅಂತ ಇದೆ. ಇವಾಗ 2.5 ಪ್ಲಸ್ ಎಕ್ಸ್ ಪ್ಲಸ್ 3 ಸೆಂಟಿಮೀಟರ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಅಂತ ಬರ್ಕೊಬೋದಾ. ದಿಸ್ ಇಂಪ್ಲೈಸ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು 8 ಮೈನಸ್ 2.5 ಮೈನಸ್ 3 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 8 ಮೈನಸ್ 5.5. This turns out to be 2.5 centimeter. Therefore, the distance between the image ಏನಾಯಿತು that is equal to 2.5 centimeter ಅಂತ ಬಂತು. Therefore, option D is the correct answer for this question. Next question ಅನ್ನ ನೋಡೋಣ. An object is placed at a distance of 20 centimeter from a concave lens of focal length 20 centimeter. The magnification produced is.
ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನ 20 ಸೆಂಟಿಮೀಟರ್ ಫ್ರಮ್ ದ ಕಾನ್ಕೇವ್ ಲೆನ್ಸ್ ಇಟ್ಟಿದ್ದಾರೆ, ಅದರ ಫೋಕಲ್ ಲೆಂತ್ 20 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಎಷ್ಟು ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ ಅನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, 2 ಇನ್ಫಿನಿಟಿ 1 ಮತ್ತೆ ಹಾಫ್ ಅಂತ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ ಅನ್ನ ವಿತೌಟ್ ಸಾಲ್ವಿಂಗ್ ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್ ಇಫ್ ಯು ನೋ ದ ಫ್ಯಾಕ್ಟ್ ದಟ್ ಮ್ಯಾಗ್ನಿಫಿಕೇಶನ್ ಆಫ್ ಅ ಕಾನ್ಕೇವ್ ಲೆನ್ಸ್ ಇಸ್ ಆಲ್ವೇಸ್ ಲೆಸ್ ದನ್ 1. ಈ ಪಾಯಿಂಟ್ ಅನ್ನ ನಾಪ್ಕ ಇಟ್ಕೊಂಡಿರಿ. ಮ್ಯಾಗ್ನಿಫಿಕೇಶನ್ ಆಫ್ ಅ ಕಾನ್ಕೇವ್ ಲೆನ್ಸ್ ಯಾವತ್ತು ಲೆಸ್ ದ್ಯಾನ್ 1 ಇರುತ್ತೆ. ಅದರಿಂದ ಆಪ್ಷನ್ ಎ, ಆಪ್ಷನ್ ಬಿ ಮತ್ತೆ ಆಪ್ಷನ್ ಸಿ ರಾಂಗ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ನಾವು ಹೇಳ್ಬೋದು. ಸಪೋಸ್ ಎರಡು ಆಪ್ಷನ್ ಅಲ್ಲಿ ನಮಗೆ ಲೆಸ್ ದ್ಯಾನ್ 1 ಅಂತ ಇದ್ರೆ ಅವಾಗ ಈ ಒಂದು ಫ್ಯಾಕ್ಟ್ ಅನ್ನ ನಾವು ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗತ್ತೆ. ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಇವಾಗ ನಾನು ಸಿ ಆಪ್ಷನ್ ಅನ್ನ 1/3 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ಸೊ ದಟ್ ಎರಡು ಆಪ್ಷನ್ ಲೆಸ್ ದ್ಯಾನ್ 1 ಇದೆ. ಇವಾಗ ಏನ್ ಸಿಚುಯೇಷನ್ ಹೇಳ್ತಾ ಇದ್ದಾನೋ ಅದನ್ನ ನಾನು ರೆಪ್ರೆಸೆಂಟ್ ಮಾಡ್ಕೊತೀನಿ. 20 ಸೆಂಟಿಮೀಟರ್ ಫ್ರಮ್ ಕಾನ್ಕೇವ್ ಲೆನ್ಸ್ ಅಂತ ಹೇಳಿದಾನೆ, ಅದರ ಫೋಕಲ್ ಲೆಂತ್ 20 ಸೆಂಟಿಮೀಟರ್ ಅಂತ ಹೇಳಿದಾನೆ. ಇವಾಗ ಕಾನ್ಕೇವ್ ಲೆನ್ಸ್ ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಆಪ್ಟಿಕ್ ಸೆಂಟರ್ ಇಂದ 20 ಸೆಂಟಿಮೀಟರ್ ಅಲ್ಲಿ ಆಬ್ಜೆಕ್ಟ್ ಅನ್ನ ಇಟ್ಟಿದ್ದಾರೆ, ದಟ್ ಈಸ್ ಈ ಒಂದು ಪಾಯಿಂಟ್ ಅಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದಾರೆ. ಹಾಗೆ ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಲೆನ್ಸ್ ಕೂಡ ಲೆಫ್ಟ್ ಅಲ್ಲೇ ಇರುತ್ತೆ, ಅದು ಕೂಡ ಅದೇ ಪಾಯಿಂಟ್ ಇದೆ. ಅದರಿಂದ ಫೋಕಲ್ ಲೆಂತ್ ಮತ್ತೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಒಂದೇ ಇದೆ ಅಂತ ಹೇಳ್ಬೋದು. ಸಪೋಸ್ ಇದು ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಆಗಿರೋದ್ರಿಂದ ಇವಾಗ ಫೋಕಲ್ ಲೆಂತ್ ಏನಾಗಿರುತ್ತೆ, ದಟ್ ಈಸ್ ಮೆಜರ್ಡ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ಅದರಿಂದ ಫೋಕಲ್ ಲೆಂತ್ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಹಾಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೂಡ ನೆಗೆಟಿವ್ ಆಗಿರುತ್ತೆ. ಒಂದು ಫಾರ್ಮುಲಾ ಇದೆ, ದಟ್ ಈಸ್ ದ ರಿಲೇಷನ್ ಕನೆಕ್ಟಿಂಗ್ ಬಿಟ್ವೀನ್ ಎಂ, ಯು ಅಂಡ್ ಎಫ್. ನಾನು ಆಗಲೇ ಡಿಸ್ಕಸ್ ಮಾಡಿದ್ದೆ ಹಿಂದಿನ ವಿಡಿಯೋದಲ್ಲಿ. ಎಂ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಫ್ ಪ್ಲಸ್ ಯು ಅಂತ. ಇವಾಗ ಎಫ್ ಏನ್ ಕೊಟ್ಟಿದ್ದಾರೆ, ದಟ್ ಈಸ್ ಗಿವನ್ ಟು ಬಿ 20 ಸೆಂಟಿಮೀಟರ್. ಅದರಿಂದ -20 ಡಿವೈಡೆಡ್ ಬೈ ಎಫ್ ಏನಿದೆ -20, ಯು ಏನಿದೆ ಅದು ಕೂಡ -20 ಅಂತ ಬರ್ಕೊಬಹುದು. ದಿಸ್ ಈಸ್ ಈಕ್ವಲ್ ಟು -20 ಡಿವೈಡೆಡ್ ಬೈ -40 ಅಂತ ಬರುತ್ತೆ. ದಿಸ್ ಟರ್ನ್ಸ್ ಔಟ್ ಟು ಬಿ ಹಾಫ್. Therefore, option D is the correct answer for this question. You can also observe from the figure that height of the object is greater than height of the image. Magnification ನಾವೇನಂತ ತಗೊಂತೀವಿ, height of the image divided by height of the object. ಇವಾಗ height of the object is greater than height of the image ಇರೋದ್ರಿಂದ magnification ಏನಾಗಿರುತ್ತೆ, less than 1 ಬರುತ್ತೆ. If you don't know the formula m is equal to f divided by f plus u, ಇನ್ನೊಂದು ಮೆಥಡ್ ಕೂಡ ಯೂಸ್ ಮಾಡಿ ನೀವು ಸಾಲ್ವ್ ಮಾಡ್ಕೊಬಹುದು. ಈ ಯಾವ ಮೆಥಡ್ ಅಂದ್ರೆ, ಇವಾಗ ನಿಮಗೆ 1/f is equal to 1/v minus 1/u ಅಂತ ಗೊತ್ತಿರುತ್ತೆ, ಲೆನ್ಸ್ ಫಾರ್ಮುಲಾ. ಇಲ್ಲಿ ಫೋಕಲ್ ಲೆಂತ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತು, ಅದರಿಂದ ನೀವು v ನ ಕಂಡುಹಿಡ್ಕೊಬಹುದು. ಇಫ್ ಯು ನೋ ದ ಇಮೇಜ್ ಡಿಸ್ಟೆನ್ಸ್ ದೆನ್ ಮೇಕ್ ಯೂಸ್ ಆಫ್ ದ ಫಾರ್ಮುಲಾ m is equal to v/u ಅಂತ ತಗೊಂಡ್ರೆ ಮ್ಯಾಗ್ನಿಫಿಕೇಶನ್ ಬರುತ್ತೆ. ಯಾವ ತರ ಬೇಕಾದ್ರೂ ನೀವು ಸಾಲ್ವ್ ಮಾಡ್ಕೊಬಹುದು, ದಟ್ ಡಿಪೆಂಡ್ಸ್ ಆನ್ ಯುವರ್ ಎಬಿಲಿಟಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಎ ಕಾನ್ವೆಕ್ಸ್ ಲೆನ್ಸ್ ಮೇಡ್ ಆಫ್ ಗ್ಲಾಸ್ Ng is equal to 3/2 has a focal length f. When immersed in water of refractive index 4/3, its focal length becomes. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆಯಂತೆ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಕೊಟ್ಟಿರೋದು, ದಟ್ ಈಸ್ NGA ಅಂತ ಬರ್ಕೊಂತೀನಿ. ದಟ್ ಈಸ್ ಗಿವನ್ ಟು ಬಿ 3/2. ಹಾಗೆ ಫೋಕಲ್ ಲೆಂತ್ ಏನ್ ಕೊಟ್ಟಿದ್ದಾರೆ, ಎಫ್ ಅಂತ ಕೊಟ್ಟಿದ್ದಾರೆ, ಅದನ್ನ ನಾನು FA is equal to f ಅಂತ ನಾನು ಕನ್ಸಿಡರ್ ಮಾಡ್ಕೊಂತೀನಿ. ವೆನ್ ಇಮ್ಮರ್ಸ್ಡ್ ಇನ್ ವಾಟರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 4/3, ಫೋಕಲ್ ಲೆಂತ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಏರ್ ಇಂದ NWA ಅಂತ ಬರ್ಕೊಂತೀನಿ. ದಟ್ ಈಸ್ ಗಿವನ್ ಟು ಬಿ 4/3. ಇವಾಗ ಫೋಕಲ್ ಲೆಂತ್ ಏನಾಗಿರುತ್ತೆ ಅಂತ ಅವನು ಕೇಳ್ತಾ ಇದ್ದಾನೆ, ಅದನ್ನ FW ಅಂತ ಕನ್ಸಿಡರ್ ಮಾಡ್ಕೊಂತೀನಿ. ಇವಾಗ ಫೋಕಲ್ ಲೆಂತ್ಗೂ ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ಗೂ ರಿಲೇಟ್ ಮಾಡುವಂತಹ ಫಾರ್ಮುಲಾ ಯಾವ್ದಿದೆ, ನಮಗೆ ಲೆನ್ಸ್ ಮೇಕರ್ ಫಾರ್ಮುಲಾ ಇದೆ. ಈ ಒಂದು ಕಂಡೀಷನ್ಗೆ ನಾನು ಏನ್ ಬರ್ಕೊಬಹುದು ಅಂದ್ರೆ, 1 divided by FA is equal to NGA minus 1 into 1 divided by R1 minus 1 divided by R2 ಅಂತ ನಾನು ಬರ್ಕೊಬಹುದು. ಹಾಗೆ ಈ ಒಂದು ಕಂಡೀಷನ್ಗೆ ನಾನೇನು ಬರ್ಕೊಬಹುದು, 1 divided by FW is equal to NGW minus 1
ಇಂಟು 1 ಡಿವೈಡೆಡ್ ಬೈ R1 ಮೈನಸ್ 1 ಡಿವೈಡೆಡ್ ಬೈ R2. ನೀವು ಬರ್ಕೊಬೇಕಾದ್ರೆ ಹುಷಾರಾಗಿ ಬರ್ಕೊಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಸರೌಂಡಿಂಗ್ ಮೀಡಿಯಂ ಏನಾಗಿರುತ್ತೆ, ದಟ್ ಈಸ್ ವಾಟರ್ ಮೀಡಿಯಂ ಇರುತ್ತೆ. ಇದು ಪಾಯಿಂಟ್ನ ನೀವು ನಾಪ್ಕ ಇಟ್ಕೊಂಡಿರಬೇಕು. ಇವಾಗ ಎರಡು ರೇಷಿಯೋ ತಗೊಂಡ್ರೆ ನಮ್ಗೇನು ಬರುತ್ತೆ, 1 ಡಿವೈಡೆಡ್ ಬೈ FW ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ FW ಅಂತ ಬರುತ್ತೆ. ದೇರ್ಫೋರ್ FW ನ್ಯೂಮರೇಟರ್ ಬರುತ್ತೆ, FA ಡಿನಾಮಿನೇಟರ್ ಹೋಗುತ್ತೆ. ದಿಸ್ ಈಸ್ ಈಕ್ವಲ್ ಟು ಇಟ್ ಈಸ್ NGA ಮೈನಸ್ 1 ಡಿವೈಡೆಡ್ ಬೈ NGW ಮೈನಸ್ 1 ಅಂತ ಬರುತ್ತೆ. ದೀಸ್ ಟು ಗೆಟ್ ಕ್ಯಾನ್ಸಲ್. ಇವಾಗ ನಮ್ಗೇನು ಬಂತು, NGA ನಾನು 3/2 ಅಂತ ಬರ್ಕೊಬಹುದು, 3/2 ಮೈನಸ್ 1. NGW ನ ಏನಂತ ಬರ್ಕೊಬಹುದು, ದಟ್ ಈಸ್ ಈಕ್ವಲ್ ಟು NG ಡಿವೈಡೆಡ್ ಬೈ NW ಅಂತ ಬರ್ಕೊಬಹುದು. NG ಏನು ಕೊಟ್ಟಿದ್ದಾರೆ, 3/2 ಅಂತ ಕೊಟ್ಟಿದ್ದಾರೆ. NW ಏನಿದೆ, ದಟ್ ಈಸ್ 4/3 ಅಂತ ಇದೆ. ದಿಸ್ ಟರ್ನ್ಸ್ ಔಟ್ ಟು ಬಿ 9/8 ಅಂತ ಬರುತ್ತೆ. ಅದರಿಂದ NGW ಪ್ಲೇಸ್ ಅಲ್ಲಿ ನಾನೇನು ಮಾಡ್ತೀನಿ, 9/8 ಮೈನಸ್ 1 ಅಂತ ಬರ್ಕೊತೀನಿ. ದಿಸ್ ಇಂಪ್ಲೈಸ್ ದಟ್ FW is equal to 3/2 ಮೈನಸ್ 1 ಏನಾಗಿರುತ್ತೆ, 3 ಮೈನಸ್ 2 ಡಿವೈಡೆಡ್ ಬೈ 2 ಅಂತ ಬರುತ್ತೆ. ದೇರ್ಫೋರ್ ಹಾಫ್ ಅಂತ ಬರುತ್ತೆ. ಅಗೈನ್ 9 ಮೈನಸ್ 8 ಡಿವೈಡೆಡ್ ಬೈ 8 ಅಂತ ಬರೋದ್ರಿಂದ 1/8 ಅಂತ ಬಂತು. ಇಂಟು FA ಏನು ಕೊಟ್ಟಿದ್ದಾರೆ, F ಅಂತ ಕೊಟ್ಟಿದ್ದಾರೆ, ಅದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ದಿಸ್ ಟರ್ನ್ಸ್ ಔಟ್ ಟು ಬಿ 8 ಡಿವೈಡೆಡ್ ಬೈ 2 ಇಂಟು F ಅಂತ ಬಂತು. This turns out to be 4F ಅಂತ ಬಂತು. Therefore, when immersed in water, the focal length becomes 4 times the original focal length. ಅದರಿಂದ ಆಪ್ಷನ್ B is the correct answer for this question ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. A thin lens of glass NG is equal to 1.5 of focal length 10 centimeter is immersed in water. NW is equal to 1.33. The new focal length is. ಈ ಪ್ರಾಬ್ಲಮ್ ಏನಿದೆ, ಹಿಂದಿನ ಪ್ರಾಬ್ಲಮ್ಗೆ ಸಿಮಿಲಾರಿಟಿ ಇರುವಂಥದ್ದು. ಇಲ್ಲಿ ಅಬ್ಸರ್ವ್ ಮಾಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಕೊಟ್ಟಿದ್ದಾರೆ. ಅದನ್ನು ನಾನು NGA ಅಂತ ಬರ್ಕೊತೀನಿ. ದಟ್ ಈಸ್ ಗಿವನ್ ಟು ಬಿ 1.5. 1.5ನ ನೀವು 3/2 ಅಂತ ಬರ್ಕೊಬೋದು, ನಾಪ್ಕ ಇಟ್ಕೊಂಡಿರಿ. ಹಾಗೆ ವಾಟರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು ಕೊಟ್ಟಿದ್ದಾರೆ, ದಟ್ ಈಸ್ NW ಅಂತ ಕೊಟ್ಟಿದ್ದಾರೆ. NWA ಅಂತ ಬರ್ಕೊತೀನಿ. ದಟ್ ಈಸ್ ಗಿವನ್ ಟು ಬಿ 1.33. 1.33 ನೀವು 4/3 ಅಂತ ಬರ್ಕೊಬೋದು. ಇವಾಗ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ, ಅದನ್ನು FA is equal to 10 ಸೆಂಟಿಮೀಟರ್ ಅಂತ ಬರ್ಕೊತೀನಿ. ಇವಾಗ ನಾವೇನು ಕಂಡುಹಿಡಬೇಕು, FW is equal to ಕ್ವಶನ್ ಮಾರ್ಕ್. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನು ಯೂಸ್ ಮಾಡಿದ್ನೋ ಆ ಫಾರ್ಮುಲಾನ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ಕೊತೀನಿ. ಇದನ್ನ ಯೂಶಲಿ ಹೇಗೆ ಬರ್ಕೊಳ್ಳಿ ಅಂತ ಹೇಳಿದ್ರೆ, ಏನು ಕೊಟ್ಟಿರ್ತಾನೋ, FA is equal to refractive index of the glass with respect to air minus 1 is equal to FW into refractive index of the glass with respect to water minus 1 ಅಂತ ಬರ್ಕೊಳ್ಳಿ. ಈ ಫಾರ್ಮುಲಾನ ನೀವು ನಾಪ್ಕ ಇಟ್ಕೊಂಡಿರಿ, ಸೊ ದಟ್ ಸಿಂಪ್ಲಿಫಿಕೇಶನ್ ಬೇಗ ಆಗುತ್ತೆ. ಇವಾಗ ನಾವೇನು ಬರ್ಕೊಬೋದು, FW ಡಿವೈಡೆಡ್ ಬೈ FA ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು NGA ಮೈನಸ್ 1 ಡಿವೈಡೆಡ್ ಬೈ NGW ಮೈನಸ್ 1. ಈ ಫಾರ್ಮುಲಾ ನಮಗೆ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಬಂದಿರುವಂಥದ್ದು, ಅದನ್ನು ನಾನು ಜನರಲ್ ಆಗಿ ಇಲ್ಲಿ ಬರ್ಕೊಂಡಿದ್ದೀನಿ. ಇವಾಗ FW ಏನಾಗಿರುತ್ತೆ, ದಟ್ ಈಸ್ NGA ಮೈನಸ್ 1 ಡಿವೈಡೆಡ್ ಬೈ NGW ಮೈನಸ್ 1 ಇಂಟು F ಆಫ್ A ಅಂತ ಬರುತ್ತೆ. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. NGA ಏನಿದೆ, ದಟ್ ಈಸ್ 3/2 ಮೈನಸ್ 1 ಆಗಿರುತ್ತೆ. NGW ಏನಾಗಿರುತ್ತೆ, ದಟ್ ಈಸ್ NG ಡಿವೈಡೆಡ್ ಬೈ NW ಆಗಿರುತ್ತೆ. ದಿಸ್ ಈಸ್ ಈಕ್ವಲ್ ಟು 3/2 ಡಿವೈಡೆಡ್ ಬೈ 4/3. ದಿಸ್ ಟರ್ನ್ಸ್ ಔಟ್ ಟು ಬಿ 9/8. Therefore 9/8 minus 1 into focal length ಏನು ಕೊಟ್ಟಿದ್ದಾರೆ, ದಟ್ ಈಸ್ 10 ಅಂತ ಕೊಟ್ಟಿದ್ದಾರೆ. ದಿಸ್ ಟರ್ನ್ಸ್ ಔಟ್ ಟು ಬಿ 3 minus 2 divided by 2 ಅಂತ ಬರುತ್ತೆ, ಹಾಫ್ ಅಂತ ಬರುತ್ತೆ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ 1 divided by 8 ಅಂತ ಬರುತ್ತೆ, ಇಂಟು 10 ಅಂತ ಬಂತು. Therefore FW ಏನು ಬರುತ್ತೆ, ದಟ್ ಈಸ್ ಈಕ್ವಲ್ ಟು 8 divided by 2 ಇಂಟು 10 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 4 ಇಂಟು 10, ದಟ್ ಟರ್ನ್ಸ್ ಔಟ್ ಟು ಬಿ 40 ಸೆಂಟಿಮೀಟರ್. Therefore focal length of the lens in water ಏನಾಯಿತು, 40 ಸೆಂಟಿಮೀಟರ್ ಆಯಿತು. Therefore ಆಪ್ಷನ್ B is the correct answer for this question. ಹಿಂದಿನ ಪ್ರಾಬ್ಲಮ್ಗೆ ಕಂಪೇರ್ ಮಾಡಿ ನೋಡಿ, ಇನ್ ಪ್ಲೇಸ್ ಆಫ್ F 10 ಸೆಂಟಿಮೀಟರ್ ಇದೆ, ನಮಗೆ ಫೈನಲ್ ಆನ್ಸರ್ 4F ಅಂತ ಬಂತು. ಅದರಿಂದ 4 ಇಂಟು 10 ಏನಾಗಿರುತ್ತೆ, 40 ಸೆಂಟಿಮೀಟರ್ ಆಗುತ್ತೆ. Therefore ಆಪ್ಷನ್ B ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋಣ. An object of height 1.5 centimeter is placed on the axis of a convex lens of focal length 25 centimeter. A real image is formed at a distance of 75 centimeter from the lens. The size of the image will be. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆಯಂತೆ,
ಆ ಕಾನ್ವೆಕ್ಸ್ ಲೆನ್ಸಿನ ಪ್ರಿನ್ಸಿಪಾಲ್ ಆಕ್ಸಿಸ್ ಮೇಲೆ ಒಂದು ಆಬ್ಜೆಕ್ಟ್ ಇಟ್ಟಿದ್ದಾರೆ. ಅದರ ಹೈಟ್ ಎಷ್ಟು ಕೊಟ್ಟಿದ್ದಾರೆ, ಅದನ್ನ h0 ಅಂತ ತಗೊಂತೀನಿ, 1.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಫೋಕಲ್ ಲೆಂತ್ ನ 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇವಾಗ ಕಾನ್ವೆಕ್ಸ್ ಲೆನ್ಸ್ ತಗೊಂಡ್ರೆ ಫೋಕಲ್ ಲೆಂತ್ ಏನಾಗಿರುತ್ತೆ, ಟುವರ್ಡ್ಸ್ ರೈಟ್ ಇರುತ್ತೆ. ಇದನ್ನ ಫೋಕಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಂತೀನಿ. ದ ಡಿಸ್ಟೆನ್ಸ್ ಏನು ಕೊಟ್ಟಿದ್ದಾರೆ, 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗೆ ರಿಯಲ್ ಇಮೇಜು 75 ಸೆಂಟಿಮೀಟರ್ ಅಲ್ಲಿ ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಇದನ್ನ ಐ ಅಂತ ತಗೊಂತೀನಿ. ದಿಸ್ ಡಿಸ್ಟೆನ್ಸ್ ನ ನಾವು 75 ಸೆಂಟಿಮೀಟರ್ ಅಂತ ತಗೊಬಹುದು. ಇವಾಗ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಸೈಜ್ ಆಫ್ ದ ಇಮೇಜ್ ಅನ್ನ ಕೇಳ್ತಾ ಇದ್ದಾರೆ. ದಟ್ ಈಸ್ HI ನ ನಾವು ಕಂಡುಹಿಡಬೇಕು. ವಿ ನೋ ದ ಫಾರ್ಮುಲಾ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್. We know the height of the object, we don't know height of the image and magnification, but magnification ನಾವು ಇನ್ನೊಂದು ತರ ಬರ್ಕೊಬಹುದು. magnification is equal to image distance divided by object distance. Here again u is unknown, but we can find u by making use of the lens formula, that is 1 by f is equal to 1 by v minus 1 divided by u. ಇಲ್ಲಿ v ಏನಿದೆ, that is equal to ಇಮೇಜ್ ಡಿಸ್ಟೆನ್ಸ್ 75 ಸೆಂಟಿಮೀಟರ್ ಇದೆ. ದಟ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಇರೋದ್ರಿಂದ ಪ್ಲಸ್ 75 ಸೆಂಟಿಮೀಟರ್ ಅಂತ ಬರ್ಕೊಬಹುದು. ಹಾಗೆ ಫೋಕಲ್ ಲೆಂತ್ ಕೂಡ ಇದೇ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಫೋಕಲ್ ಲೆಂತ್ ಕೂಡ ಪಾಸಿಟಿವ್ ಇರುತ್ತೆ. ದಟ್ ಈಸ್ ಪ್ಲಸ್ 25 ಸೆಂಟಿಮೀಟರ್. ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮ್ಗೆ ಏನ್ ಬರುತ್ತೆ, 1 ಡಿವೈಡೆಡ್ ಬೈ 25 is equal to 1 divided by 75 minus 1 divided by u ಅಂತ ಬಂತು. This is equal to 1 divided by 25 minus 1 divided by 75 ಏನಾಗಿರುತ್ತೆ, this is equal to minus 1 by u ಅಂತ ಬರುತ್ತೆ. This implies that 75 ನ ನಾನು LCM ತಗೊಂಡ್ರೆ ನನಗೇನು ಬರುತ್ತೆ, ಇಲ್ಲಿ 3 minus 1 ಅಂತ ಬಂತು. That is equal to minus 1 divided by u ಅಂತ ಬರುತ್ತೆ. This implies that 3 minus 1 2 ಆಗುತ್ತೆ. 2 divided by 75 is equal to minus 1 by u ಅಂತ ಬಂತು. ಇವಾಗ ರೆಸಿಪ್ರೋಕಲ್ ತಗೊಂಡು ನೆಗೆಟಿವ್ ಸೈನ್ ನ ಶಿಫ್ಟ್ ಮಾಡ್ಕೊಂಡ್ರೆ ನಮ್ಗೆ ಬರುತ್ತೆ u is equal to minus 75 divided by 2 ಅಂತ ಬಂತು. Here negative sign indicates that the object is formed towards the left of the lens. ಅದರಿಂದ ಈ ಪಾಯಿಂಟ್ ಅಲ್ಲಿ ಆಬ್ಜೆಕ್ಟ್ ಇದೆ ಅಂತ ಅನ್ಕೊಂಡ್ರೆ ಈ ಡಿಸ್ಟೆನ್ಸ್ ಏನಾಯ್ತು, ದಟ್ ಈಸ್ 75 ಡಿವೈಡೆಡ್ ಬೈ 2 ಆಯ್ತು. ಇವಾಗ ಹೈಟ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ದಟ್ ಈಸ್ 1.5 ಸೆಂಟಿಮೀಟರ್ ಅಂತ. ಇವಾಗ ಈ ಫಾರ್ಮುಲಾ ನೋಡಿ, m is equal to v by u ಅಂತ ಇದೆ. v ಏನಿದೆ, ದಟ್ ಈಸ್ ಪ್ಲಸ್ 75 ಸೆಂಟಿಮೀಟರ್ ಇದೆ, ಡಿವೈಡೆಡ್ ಬೈ ಮೈನಸ್ 75 ಡಿವೈಡೆಡ್ ಬೈ 2 ಅಂತ ಬರುತ್ತೆ. ದಿಸ್ ಟರ್ನ್ಸ್ ಔಟ್ ಟು ಬಿ 75 ಕ್ಯಾನ್ಸಲ್ ಆಗುತ್ತೆ, -2 ಅಂತ ಬಂತು. ಇದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಂಗೇನ್ ಬರುತ್ತೆ, ಅದನ್ನ ನಾನು ಇಲ್ಲಿ ಬರ್ಕೊಂತೀನಿ. m is equal to hi divided by h0 ಅಂತ ಇದೆ. ಇನ್ ಪ್ಲೇಸ್ ಆಫ್ m ನಾನು -2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. hi ನ ಕಂಡುಹಿಡ್ಕೊಬೇಕು, h0 ನ 1.5 ಅಂತ ಕೊಟ್ಟಿದ್ದಾರೆ. This implies that hi ಏನಾಗಿರುತ್ತೆ, that is equal to -2 into 1.5 ಅಂತ ಬಂತು. therefore -3 ಸೆಂಟಿಮೀಟರ್ ಅಂತ ಬಂದಿದೆ. ಇವಾಗ -3 ಸೆಂಟಿಮೀಟರ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ, ಏನ್ ಇಮೇಜ್ ಫಾರ್ಮೇಶನ್ ಆಗಿದೆ, that will be inverted image. ಇದು ಇನ್ವರ್ಟೆಡ್ ಇಮೇಜ್ ಆಗಿದೆ. that is size of the image is double the size of the object. ಇಲ್ಲಿ 3.0 ಸೆಂಟಿಮೀಟರ್ ಅಂತ ಬಂತು. therefore option B is the correct answer for this question. That's it for this video. I am your teacher Mukund. If you like our efforts, please do like, share, comment and subscribe. I will meet you in the next video. Until then, have a nice day. Bye.